SLC 2027 ಅಲ್ಲಿ ನೀವು ಟಾಪರ್ ಆಗಬೇಕಾ? ಮ್ಯಾಥ್ಸಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕಾ? ಹಂಗಂದ್ರೆ ನಾನು ಹೇಳೋ ಟಿಪ್ಸ್ನ ಕರೆಕ್ಟಾಗಿ ಕೇಳಿ. ಬಿಕಾಸ್ ದಿಸ್ ಈಸ್ ಗೋಯಿಂಗ್ ಟು ಮೇಕ್ ಯು ದ ಟಾಪರ್ ಫಾರ್ ಶ್ಯೂರ್, ಗ್ಯಾರಂಟಿ. ಸೊ ಕೊನೆವರೆಗೂ ಕೇಳ್ತಾ ಇರಿ ಮಕ್ಕಳೇ. ನೋಡಿ, ಈ ಮೆಥಡ್ನ ಈವನ್ ಟಾಪರ್ಸ್ ಕೂಡ ಫಾಲೋ ಮಾಡ್ತಾರೆ. ಎಸ್, ನಮ್ಮ ಟಾಪರ್ ಫಾಲೋ ಮಾಡಿದ್ದು ವೇ ಇದು, ಅವರ ದಾರಿ ಇದು. ಅವರ ದಾರಿಯಲ್ಲಿ ನೀವು ನಡ್ಕೊಂಡ್ರು, yes, you are also going to be one of the toppers. First of all, main difference ನಿಮಗೆ ಗೊತ್ತಿರಬೇಕು, ರಿಟೆನ್ಷನ್ ವರ್ಸಸ್ ಕಂಪ್ಲೀಷನ್. ರಿಟೆನ್ಷನ್ ವರ್ಸಸ್ ಕಂಪ್ಲೀಷನ್. ಯು ನೋ ವೈ? ನೀವು ಎಲ್ಲ ಓದ್ತೀನಪ್ಪ, ಎಲ್ಲ ಮುಗಿಸ್ಬಿಡ್ತೀನಪ್ಪ ಅನ್ನೋ ಥರ ಇದ್ದು ಎಲ್ಲ ಓದ್ಕೊಂಡು ಎಲ್ಲ ಮುಗಿಸ್ಕೊಂಡಿದ್ದೀರಿ ಅಂತಂದ್ರೆ ಎಷ್ಟು ಗೊತ್ತಿದೆ ನಿಮಗೆ, ಎಷ್ಟು ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ನಿಮಗೆ. ಎಲ್ಲ ಕಾನ್ಸೆಪ್ಟ್ ಗೊತ್ತು ಮ್ಯಾಮ್, ನನಗೆ ಎಲ್ಲ ಬರುತ್ತೆ ಮ್ಯಾಮ್, ನಾನು ಎಲ್ಲ ಸಾಲ್ವ್ ಮಾಡಿದ್ದೀನಿ ಮ್ಯಾಮ್, ಎಲ್ಲ ಚಾಪ್ಟರ್ ಮುಗಿಸಿದ್ದೀನಿ ಮ್ಯಾಮ್ ಅಂತ ಹೇಳ್ತೀರಿ. ಬಟ್ ಎಕ್ಸಾಮಲ್ಲಿ ಎಲ್ಲ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತಾ ನಿಮಗೆ? ಯಾವುದೇ ಕ್ವೆಶನ್ ಕೊಟ್ಟರು ಸಾಲ್ವ್ ಮಾಡ್ತೀರಾ? ಡೋಂಟ್ ನೋ. ಸೊ ಫಾರ್ ದ್ಯಾಟ್ ಕಂಪ್ಲೀಷನ್ಗಿಂತ ರಿಟೆನ್ಷನ್ ತುಂಬ ಇಂಪಾರ್ಟೆಂಟ್. ಹೆಂಗೆ ಮಾಡ್ತೀರಾ? ವಾಟ್ ಈಸ್ ರಿಟೆನ್ಷನ್? ನೆನಪಿರೋದು. ಹೆಂಗೆ ನೆನಪಿಟ್ಕೋತೀರಾ ಎಲ್ಲಾನು? ಇಟ್ ಈಸ್ ನಾಟ್ ಅಬೌಟ್ ಮೆಮರೈಸಿಂಗ್ ಎವ್ರಿಥಿಂಗ್. ಎಲ್ಲ ಬೈಹಾರ್ಟ್ ಮಾಡೋದಲ್ಲ, ಬಾಯ್ಪಾಠ ಮಾಡೋದಲ್ಲ. ಇಲ್ಲಿ ಕಲಿಯೋದು. ಹೇಗೆ ಕಲಿತೀರಾ? ಫಸ್ಟ್ ಲರ್ನ್. ಕಾನ್ಸೆಪ್ಟ್ನ ಕರೆಕ್ಟಾಗಿ ಕಲ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಿಂದ ಕಲಿತೀರಾ, ಟೀಚರ್ಸಿಂದ ಕಲಿತೀರಾ, ಬಟ್ ಕಾನ್ಸೆಪ್ಟ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಚಾಪ್ಟರ್ಸ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರಬೇಕು. ದೆನ್ ಪ್ರಾಕ್ಟೀಸ್. ನಿಮ್ಮ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಇದೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಫಸ್ಟ್ ಆಫ್ ಆಲ್ ನೀವು ಅದನ್ನ ಕಲಿತೀರಾ ಕೂಡ ಅಲ್ಲಿಂದ. PYQs ತೊಗೊಳ್ಳಿ. ನಿಮ್ಮ ಹತ್ರ ಇರೋ ಕ್ವೆಶನ್ ಪೇಪರ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಹತ್ರ ಕ್ವೆಶನ್ ಬ್ಯಾಂಕ್ ಇರುತ್ತೆ, ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಕ್ವೆಶನ್ ಬ್ಯಾಂಕ್. ತೊಗೊಂಡು ಹಲವಾರು ಕ್ವಾಲಿಟಿ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ. ದೆನ್ ರಿವೈಸ್. ಕಲ್ತಿದ್ದು ಕಾನ್ಸೆಪ್ಟ್ನ, ಮಾಡಿದ ಕ್ವೆಶನ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಮ್ಯಾಥ್ಸ್ ಅಂತ ಅಂದಾಗ ನೀವು ಸುಮ್ಮನೆ ಓದಿದ್ರೆ ಮ್ಯಾಥ್ಸ್ ಅಂತ ಅಂದರೆ ನೀವು ಬರೀ ಓದಿದ್ರೆ ಸರಿ ಹೋಗಲ್ಲ, ನೀವು ಬರೋದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಾರ್ಮುಲಾಸ್, ಪ್ರೂಫ್ಸ್, ಡೆಫಿನೇಷನ್ಸ್, ಡಿಫ್ರೆಂಟ್ ಕ್ವೆಶನಲ್ಲೂ ಪ್ಯಾಟರ್ನ್ ಇರುತ್ತೆ, ಹಲವಾರು ರೀತಿಯ ಕ್ವೆಶನ್ಸ್ ಇರುತ್ತೆ. ಎಲ್ಲನೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಕ್ವೆಶನ್ನಲ್ಲಿ ಎಷ್ಟು ವೆರೈಟಿ, ಎಷ್ಟು ಪ್ಯಾಟರ್ನ್ ಇದೆ, ಯಾವ ಥರ ಕ್ವೆಶನ್ ಬರುತ್ತೆ ಎಲ್ಲ ನಿಮಗೆ ಗೊತ್ತಿರಬೇಕು. ಕೀವರ್ಡ್ಸ್ ಗೊತ್ತಿರಬೇಕು, ಟ್ರಿಕ್ಸ್ ಗೊತ್ತಿರಬೇಕು. ಇವನ್ನೆಲ್ಲ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ನಿಮಗೆ ಪ್ರಾಕ್ಟೀಸ್ ಮಾಡಿದಾಗನೇ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬ್ಲೈಂಡ್ಲಿ ಮಾಡೋದಲ್ಲ, ಸುಮ್ಮನೆ ಹಂಗೆ ಉದ್ದಕ್ಕೆ ಬರಿತಾ ಹೋಗೋದಲ್ಲ. ಕ್ವೆಶನ್ ಮಾಡಬೇಕಾದ್ರೆ ಅದನ್ನ ನೋಡಿ, ಯಾವ ಥರ ಕ್ವೆಶನ್ ಇದು, ಕರೆಕ್ಟಾಗಿ ಕ್ವೆಶನ್ನ ಓದ್ಕೊಳ್ಳಿ. ಈ ಥರ ಕ್ವೆಶನ್ ಎಲ್ಲೆಲ್ಲಿ ಬರ್ತಾ ಇದೆ, ಯಾವ ಥರ ಬರ್ತಾ ಇದೆ ಅಂತ ಗೊತ್ತಾಗಬೇಕು. ಸೊ ಅದನ್ನೇ ವಾಪಸ್ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಆ ಥರ ಕ್ವೆಶನ್ ನೋಡಿದಾಗ, ಓ ಇಲ್ಲಿ ಈ ಥರ ಓದಿದ್ದೆ, ಸೊ ಇಲ್ಲಿ ನಾನು ಕೀವರ್ಡ್ಸ್ ಹುಡ್ಕಾಡ್ತೀನಿ, ಇದೆಯಾ, ಓಕೆ ಈ ಕೀವರ್ಡ್ ಇದ್ದರೆ ಏನು ಮಾಡ್ತೀನಿ, ಈ ಕೀವರ್ಡ್ ಇದ್ದರೆ ಏನು ಮಾಡ್ತೀನಿ ಅಂತ ಗೊತ್ತು ಮಾಡಿಕೊಂಡು ಸಾಲ್ವ್ ಮಾಡಬೇಕು. ರೈಟ್? ದೆನ್ ಅಬೌಟ್ ದ್ಯಾಟ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಏನು ಮೇನ್ ಇಂಪಾರ್ಟೆಂಟ್ ಅಂದರೆ, ಕೀಪ್ ದ ನೋಟ್ಬುಕ್. ಒಂದು ನೋಟ್ಬುಕ್ ಮೇಂಟೈನ್ ಮಾಡಬೇಕು. ಒಂದಲ್ಲ, ಹಲವಾರು ನೋಟ್ಬುಕ್ನ ಮೇಂಟೈನ್ ಮಾಡಿ. ನಾಟ್ ಜಸ್ಟ್ ಕ್ಲಾಸ್ ವರ್ಕ್, ಹೋಮ್ ವರ್ಕ್, ಎಕ್ಸಸೈಸ್ ಬುಕ್. ನೋ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್. ಒಂದು ಫಾರ್ಮುಲಾ ಮತ್ತು ಡೆಫಿನೇಷನ್ಗೆ ಒಂದು ಚಿಕ್ಕ ನೋಟ್ಬುಕ್ನ ಮೇಂಟೈನ್ ಮಾಡಿ. ಒಂದು ಚಿಕ್ಕ ನೋಟ್ ಬುಕ್ ಅಂತ ಇಷ್ಟಿಷ್ಟೇ ಸಿಗುತ್ತಲ್ಲ, ಒಂದು ನಿಮ್ಮ ಸ್ಟೋರಲ್ಲಿ ಇಷ್ಟಿಷ್ಟೇ ನೋಟ್ಬುಕ್ ಸಿಗ್ತವೆ, ಅದನ್ನು ಮೇಂಟೈನ್ ಮಾಡಿ. ಎಲ್ಲ ಚಾಪ್ಟರ್ದು ಡೆಫಿನೇಷನ್ಸ್, ಫಾರ್ಮುಲಾಸ್ನ ಬರೀರಿ. ಪ್ರೂಫ್ಗೆ ಒಂದು ಅದೇ ಬುಕ್ಕಲ್ಲಿ ನೀವು ಬೇಕಾದರೆ ಪ್ರೂಫ್ನೂ ಕೂಡ ಮೇಂಟೈನ್ ಮಾಡ್ಬೋದು. ಎಲ್ಲ ಪ್ರೂಫ್ಸ್ನು ನೀಟಾಗಿ ಸಾಲ್ವ್ ಮಾಡಿ ಬರೆದಿಟ್ಕೊಳ್ಳಿ. ಯಾಕಂತಂದರೆ ನಿಮ್ಮ ಎಕ್ಸಾಮಲ್ಲಿ ಖಂಡಿತವಾಗಿ ಆ ಥರ ಕ್ವೆಶನ್ಸ್ ಬಂದೇ ಬರ್ತವೆ. ಆ ಕ್ವೆಶನ್ಸ್ ನಿಮಗೆ ಬಂದೇ ಬರ್ತವೆ ಅಂದರೆ ನಿಮಗೆ ರಿವೈಸ್ ಮಾಡೋಕ್ಕೆ ಈಸಿ ಆಗ್ತವೆ. ಟೇಬಲ್ಸ್ ಇರಲಿ, ಯಾವುದು ಐಡೆಂಟಿಟಿ ಇರಲಿ, ಎಲ್ಲನೂ ನೀಟಾಗಿ ಲಿಸ್ಟ್ ಮಾಡಿ ಬರ್ಕೊಂಡಿಟ್ಕೊಳ್ಳಿ. ನೀವು ಓದಬೇಕಾದ್ರೆ ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಓದ್ತಾ ಇರಿ, ನೋಡ್ತಾ ಇರಿ. ಸೊ ನಿಮಗೆ ಹಂಗೆ ನೋಡಿ ಬರೆದು ಪ್ರಾಕ್ಟೀಸ್ ಆಗಿ ನಿಮಗೆ ನೆನಪು ಉಳಿಯುತ್ತೆ. ಅಷ್ಟೇ ಅಲ್ಲ, ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡಿ. ನೀವು ಯಾವ ಥರ ಮಿಸ್ಟೇಕ್ಸ್ನ ಮಾಡ್ತೀರಿ ಅನ್ನೋದನ್ನ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಆ ಮಿಸ್ಟೇಕ್ಸ್ನ ಹೆಂಗೆ ಕರೆಕ್ಷನ್ ಮಾಡ್ಕೋತೀರಿ, ನೆಕ್ಸ್ಟ್ ಟೈಮ್ ಆ ಥರ ಮಿಸ್ಟೇಕ್ಸ್ ಮಾಡ್ಬೋದು ಮಾಡಬಾರ್ದು ಅಂತಂದರೆ, ಸೊ ನೀವು ಆ ಮಿಸ್ಟೇಕ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ನೆಕ್ಸ್ಟ್ ಟೈಮ್ ಆ ಎರರ್ನ ಮಾಡಿಬಿಡಿ. ನೀವು ಯಾವುದಾದ್ರೂ ಟ್ರಿಕ್ಸ್ ಕಲ್ತ್ರೆ ಅದನ್ನು ಕೂಡ ಅಳವಡಿಸ್ಕೊಳ್ಳಿ. PYQs ಸಾಲ್ವ್ ಮಾಡಿ ಒಂದು ನೋಟ್ಬುಕ್ನ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು PYQsನ ಯಾವಾಗ ಸಾಲ್ವ್ ಮಾಡ್ತೀರೋ ಒಂದೇ ನೋಟ್ಬುಕ್ಕಲ್ಲಿ ಒಂದು ದಪ್ಪ ನೋಟ್ಬುಕ್ ತೊಗೊಂಬಿಡಿ, ಆಯಿತಾ? ಅದರಲ್ಲೇ ಸಾಲ್ವ್ ಮಾಡಿ ಅಲ್ಲೇ ಇಟ್ಕೊಂಬಿಡಿ. ನೀವು ವಾಪಸ್ ನೋಡಬಹುದು ಅದನ್ನು. ಕ್ವೆಶನ್ ಬರೆದು ಡಯಾಗ್ರಾಮ್ ಹಾಕಿ ಎಲ್ಲ ಇನ್ಫಾರ್ಮೇಷನ್ ಇರಲಿ. ಸೊ ಯು ಕ್ಯಾನ್ ಜಸ್ಟ್ ರಿವೈಸ್, ಈ ಥರ ನೋಡ್ಕೋಬಹುದು ಆಮೇಲೆ. ಬಟ್ ಮೇಕ್ ಶ್ಯೂರ್ ಯು ಮೇಂಟೈನ್ ದೀಸ್.
ಆಬ್ವಿಯಸ್ಲಿ ಎಕ್ಸಸೈಸ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಕ್ವೆಶನ್ ಸಾಲ್ವ್ ಮಾಡೋಕ್ಕಂತೂ ನೀವು ಮೇಂಟೈನ್ ಮಾಡೇ ಮಾಡ್ತೀರಾ. ಯಾವುದೇ ರೀತಿಲಿ ನಿಮ್ಮ ಹತ್ರ ಕ್ವಾಲಿಟಿ ಕ್ವೆಶನ್ಸ್ ಇದ್ದರೆ ಅವನು ಕೂಡ ಪ್ರಾಕ್ಟೀಸ್ ಮಾಡಿ ಆ ಬುಕ್ಕಲ್ಲಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ನಿಮಗೆ ರಿವಿಷನ್ಗೆ ಈಸಿ ಆಗುತ್ತೆ. ದೆನ್ ಪ್ರೊಟೆಕ್ಟ್ ಯುವರ್ ಫೋಕಸ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು SLCಲಿ ಓದ್ತಾ ಇದ್ದೀರಾ, ಯು ವಿಲ್ ಸ್ಟಿಲ್ ಹ್ಯಾವ್ ಅ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು ಇರಲಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು, ವಾಟ್ಸಾಪ್ ಯೂಸ್ ಮಾಡೋದು, ಯೂಟ್ಯೂಬು, ಫೇಸ್ಬುಕ್, ಎಲ್ಲ ಹಲವಾರು ರೀತಿಯ ಡಿಸ್ಟ್ರಾಕ್ಷನ್ಸ್, ಗೇಮ್ಸು, ನಿಮ್ಮ ಫೋನ್ ನಿಮಗೊಂದು ದೊಡ್ಡ ಶಾಪ ಥರ ಆಗಿಬಿಟ್ಟಿರುತ್ತೆ. ಸೊ ಆ ಡಿಸ್ಟ್ರಾಕ್ಷನ್ನ ಸೈಡ್ಗೆ ಇಟ್ಬಿಡು. ಸೊ ನಿಮ್ಮ ಫೋಕಸ್ನ ಯಾವಾಗಲೂ ಕಾಪಾಡ್ಕೋಬೇಕಾಗತ್ತೆ. ಮೇನ್ ಥಿಂಗ್ ಇಸ್ ಸ್ಲೀಪ್ ಆನ್ ಟೈಮ್. ಕರೆಕ್ಟಾಗಿ ಟೈಮ್ ಸರಿಯಾಗಿ ಮಲ್ಕೊಳ್ಳಿ. 10 ಗಂಟೆ 11 ಗಂಟೆ ಅನ್ನೋಷ್ಟರಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾರು ಟಾಪರ್ ಇರ್ತಾರಲ್ಲ ಅವ್ರು ಫೋನೇ ಯೂಸ್ ಮಾಡಲ್ಲ ಅಂದ್ಕೊಳ್ಳಿ. ಫೋನ್ ಯೂಸ್ ಮಾಡಿದ್ರೂ ಕೂಡ ಅವ್ರಿಗೆ ಎಲ್ಲಾದರೂ ಕ್ಲಾಸ್ ಕೇಳಬೇಕಾ, ಏನಾದರೂ ಟೆಸ್ಟ್ ಬರೀಬೇಕಾ, ಕ್ವೆಶನ್ ಪೇಪರ್ ಡೌನ್ಲೋಡ್ ಮಾಡಬೇಕಾ, ಅದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಸ್ಕೂಲ್ ಗ್ರೂಪಲ್ಲಿ ಇರ್ತಾರೆ. ಸೊ ಅಲ್ಲಿಂದ ಏನಾದರೂ ಕ್ವೆಶನ್ ಪೇಪರ್ ಬರ್ತಾ ಇದೆ, ಇನ್ಫಾರ್ಮೇಷನ್ ಬರ್ತದೆ, ಅದಕ್ಕೆ ಮಾತ್ರ ನೋಡ್ತಾರೆ ಹೊರತು ಬೇರೆ ಯಾರ ಜೊತೆನೂ ಇಂಟ್ರ್ಯಾಕ್ಷನ್ನು, ಸುಮ್ಮನೆ ಟೈಮ್ ಪಾಸ್ ಅವೆಲ್ಲ ಮಾಡಲ್ಲ. ರಾತ್ರಿ ಎಲ್ಲ ಕೂತ್ಕೊಂಡು ಓದಿ, ಇಲ್ಲ ಫೋನಲ್ಲಿ ಅಡಿಕ್ಟ್ ಆಗಿ ಪಿಕ್ಚರ್ ನೋಡ್ತಾ ಮಜಾ ಮಾಡ್ತಾ ಕೂತ್ಕೊಂಡು ನಿದ್ದೆ ಹಾಳು ಮಾಡ್ಕೊಳ್ಳಲ್ಲ, ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳಲ್ಲ. ದೇ ಆಲ್ವೇಸ್ ಪ್ರೊಟೆಕ್ಟ್ ದೇರ್ ಹೆಲ್ತ್. ಬಿ ಕನ್ಸಿಸ್ಟೆಂಟ್. ನೀವೇನು ಸ್ಟಡಿ ಪ್ಲ್ಯಾನ್ ಇದೆ ನಿಮ್ಮ ಹತ್ರ, ನಿಮ್ಮದು ಏನು ಪ್ರತಿದಿನ ನೀವೇನು ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅದನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡಿ. ರೆಗ್ಯುಲರ್ ಆಗಿ ಚೆಕ್ ಇನ್ ವಿತ್ ಯುವರ್ ಸೆಲ್ಫ್, ನೀನು ಎಷ್ಟು ಪ್ರೋಗ್ರೆಸ್ ಮಾಡಿದ್ಯಾ ಅಂತ, ರೈಟ್? ಸೊ ಎಲ್ಲನೂ ಫಾಲೋ ಮಾಡಬೇಕು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಯು ಮೈಟ್ ಬಿ ವಂಡರಿಂಗ್ ವಾಟ್ ಈಸ್ ದ ಬೆಸ್ಟ್ ವೇ. ಇವೆಲ್ಲ ಆಯಿತು, ಬಟ್ ಸ್ಟಿಲ್ ವಾಟ್ ಈಸ್ ದ ಬೆಸ್ಟ್ ವೇ? ಯು ನೋ ವಾಟ್, ಯು ಮಸ್ಟ್ ಜಾಯ್ನ್ ಅ ಸ್ಟಡಿ ಗ್ರೂಪ್. ಎಸ್, ಸ್ಟಡಿ ಗ್ರೂಪ್ನ ಜಾಯ್ನ್ ಆಗೋದು. ವಾಟ್ ಈಸ್ ಅ ಸ್ಟಡಿ ಗ್ರೂಪ್? ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡೋದಾ, ಕೂತ್ಕೊಂಡು ಮ್ಯಾಮ್ ಗ್ರೂಪ್ ಸ್ಟಡಿ ಮಾಡ್ತೀವಿ ಅನ್ನೋದಾ? ನೋ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಚ್ ಸ್ಟಡಿ ಗ್ರೂಪ್. ಐ ಆಮ್ ಟಾಕಿಂಗ್ ಅಬೌಟ್ ಅ ಸ್ಪೆಷಲ್ ಸ್ಟಡಿ ಗ್ರೂಪ್. ದಟ್ ಈಸ್ SSLC ವೀರಾ 2027 ಬ್ಯಾಚ್ ಬೈ ಫಿಸಿಕ್ಸ್ ವಾಲಾ. ಎಸ್, ನಾವು PW ಕರ್ನಾಟಕ 8 and 10 ಚಾನಲಿಂದ ನಾವೆಲ್ಲ ಟೀಚರ್ಸು ನಿಮಗೆ ಆ ಬ್ಯಾಚಲ್ಲಿ SLCನ ಹೇಳ್ಕೊಡ್ತೀವಿ. 2027 ಎಕ್ಸಾಮ್ಗೆ ನೀವು ಟಾಪರ್ ಆಗೋ ಥರ ನಿಮಗೆ ನಾವು ಟ್ರೈನ್ ಮಾಡ್ತೀವಿ. ವಿ ವಿಲ್ ಬಿ ದೇರ್ ಇನ್ ದ ಬ್ಯಾಚ್. ಬ್ಯಾಚ್ ಸ್ಟಾರ್ಟ್ ಆಗುತ್ತೆ June 1st. ಸೊ ನೆನ್ಪಿಟ್ಕೊಳ್ಳಿ, ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಏನಪ್ಪ ಇದು SLC ವೀರಾ ಬ್ಯಾಚ್? SLC ವೀರಾ ಬ್ಯಾಚಲ್ಲಿ ನಿಮಗೆ ಏನು ಸಿಗುತ್ತೆ, ಅಂಥದ್ದು ಏನಿದೆ ಸ್ಟಡಿ ಗ್ರೂಪ್ ಅಂತ ಹೇಳ್ತಾ ಇದ್ದಾರೆ ಮೇಡಮು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಗಮನ ಇಟ್ಟು ಕೇಳಿ ಮಕ್ಕಳೇ. ಫಸ್ಟ್ ಆಫ್ ಆಲ್, ನೀವು ಕಾನ್ಸೆಪ್ಟ್ಸ್ ಕಲಿಬೇಕು ಅಂತ ಹೇಳಿದೆ, ಅದಕ್ಕಾಗಿ ನಿಮಗಿದೆ ಲೈವ್ ಸೆಷನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೆ ನೀವು ಲೈವ್ ಸೆಷನ್ಸ್ನ ಮಿಸ್ ಮಾಡಿದಲ್ಲಿ ನಿಮಗೆ ಅದರದ್ದು ರೆಕಾರ್ಡಿಂಗ್ ಕೂಡ ಸಿಗುತ್ತೆ. ಯಾವ ಮೀಡಿಯಮಪ್ಪ ನೀವು? ಕನ್ನಡ ಮೀಡಿಯಮ್ಮ, ಇಂಗ್ಲೀಷ್ ಮೀಡಿಯಮ್ಮ? ಎರಡೂ ಮೀಡಿಯಮ್ಗೂ ನಾವು ಕ್ಲಾಸ್ನ ಹೇಳ್ಕೊಡ್ತೀವಿ. ಆಯಿತು ಮ್ಯಾಮ್, ನೀವು ಕ್ಲಾಸ್ ಏನೋ ತೊಗೋತೀರಾ, ಕ್ಲಾಸಲ್ಲೇನೋ ಬರೆಸ್ತೀರಾ, ಆದರೆ ಟೈಮ್ ಸಿಗುತ್ತಾ ಎಲ್ಲ ಬರ್ಕೊಳ್ಳೋಕ್ಕೆ? ತೊಂದರೆ ಇಲ್ಲ, ಬರ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಾವು ನೋಟ್ಸ್ನ ಅಪ್ಲೋಡ್ ಮಾಡ್ತೀವಿ. ಎಲ್ಲಿ ಇದೆಲ್ಲ ಎಲ್ಲ ಆಗುತ್ತೆ? ನಮ್ಮ ಫಿಸಿಕ್ಸ್ ವಾಲಾ ಆ್ಯಪಲ್ಲಿ ನೀವು ಪ್ಲೇಸ್ಟೋರಿಂದ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆಯಿತಾ? ಸೊ ನೋಟ್ಸು ನಾವು ಅಪ್ಲೋಡ್ ಮಾಡ್ತೀವಿ ಪ್ರತಿ ಕ್ಲಾಸ್ ಆದಮೇಲೆ. ಅಷ್ಟೇ ಅಲ್ಲ, ಅದ್ರ ಜೊತೆ ನಿಮಗೆ DPP ಸಿಗುತ್ತೆ. ಅಂದರೆ ಆ ಕಾನ್ಸೆಪ್ಟ್ಗೆ ಇರುವಂಥ ಕ್ವೆಶನ್ಸ್ ನಿಮಗೆ ಸಿಗ್ತವೆ. ಸೊ ತೊಗೊಂಡು ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಕ್ಲಾಸಲ್ಲಿ ಕಲ್ತಿರ್ತೀರಾ, DPP ತೊಗೊಂಡು ಪ್ರಾಕ್ಟೀಸ್ ಕೂಡ ಮಾಡ್ತೀರಾ. ಆ್ಯಂಡ್ ಇದ್ರದ್ದು ವಿಡಿಯೋ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಎಲ್ಲಾದರೂ ಕಷ್ಟ ಆದರೆ ಸೊಲ್ಯೂಷನ್ಸ್ ಕೂಡ ಅಲ್ಲಿನ ಅವೈಲೇಬಲ್ ಇದೆ, ನೋಡ್ಕೋಬಹುದು. ಅದ್ರ ಜೊತೆ ನಾನು ನಿಮಗೆ ಹೇಳಿದೆ ರಿವೈಸ್ ಮಾಡ್ಕೊಳ್ಳಿ ಅಂತ. ಸೊ ನಾವು ರಿವಿಷನ್ ಸೆಷನ್ಸ್ ಕೂಡ ಕಂಡಕ್ಟ್ ಮಾಡ್ತೀವಿ. ಸ್ಪೆಷಲಿ ನಿಮ್ಮ ಎಕ್ಸಾಮ್ ಟೈಮ್ಗೆ. ಡೌಟ್ಸ್ ಇದೆಯಾ ನಿಮಗೆ ಯಾವುದಾದ್ರು ಕಾನ್ಸೆಪ್ಟ್ ಮೇಲೆ? ಕ್ಲಾರಿಟಿ ಆಗಬೇಕಲ್ವಾ, ಕ್ಲಾರಿಟಿ ಸಿಗಬೇಕಲ್ವಾ ನಿಮಗೆ? ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು, ಕ್ವೆಶನ್ ಕ್ಲಿಯರ್ ಆಗಬೇಕು. ಏನೇ ಡೌಟ್ಸ್ ಇರಲಿ, ಆ ಡೌಟ್ಸ್ನ ಅಟೆಂಡ್ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ. ಸೊ ಯು ಹ್ಯಾವ್ ದ ಡೌಟ್ಸ್ ರೆಸೊಲ್ಯೂಷನ್. ನಮ್ಮ PW ಆ್ಯಪಲ್ಲಿ ನಿಮಗೆ ಡೌಟ್ ರೆಸೊಲ್ಯೂಷನ್ ಸಿಗುತ್ತೆ. ಅಷ್ಟೇ ಅಲ್ಲ ಮಕ್ಕಳೇ, ನಾನು ನಿಮ್ಗೆ ಇನ್ನೊಂದು ಹೇಳಿದೆ, ಪ್ರತಿ ಸಾರಿ ನಿಮಗೆ ನೀವೇ ಟೆಸ್ಟ್ ಮಾಡ್ಕೋಬೇಕು. ಎವ್ರಿ ಟೈಮ್ ಪ್ರತಿ ಸಾರಿ ಟೆಸ್ಟ್ ಮಾಡ್ತಾ ಇರಬೇಕು. ಆ ಟೆಸ್ಟ್ ಮಾಡ್ಲಿಕ್ಕೆ ಕೂಡ ನಾವು ಪೀರಿಯಾಡಿಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಟೆಸ್ಟ್ ಮಾಡೋದಲ್ದೇ
ಅನಾಲಿಸಿಸ್ ಕೂಡ ಕೊಡ್ತೀವಿ. ಅಂದರೆ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ನೀವು ಟೆಸ್ಟ್ ಬರೆಯೋದಷ್ಟೇ ಅಲ್ಲ, ಅನಲೈಸ್ ಮಾಡೋದು. ಸೊ ನಿಮ್ಮ ಮಿಸ್ಟೇಕ್ಸ್ ಗೊತ್ತಾಗುತ್ತೆ ಇಲ್ಲಿಂದ, ನೀವು ಹೆಂಗೆ ಇಂಪ್ರೂವ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಯು ಹ್ಯಾವ್ ದಿಸ್ ಫೀಚರ್ ನಾವು, ಆಯಿತಾ? ಇಷ್ಟೆಲ್ಲ ಸಿಕ್ಕ ಮೇಲೆ ನಿಮಗೆ ಒಂದೊಂದು ಸಾರಿ ಗೈಡೆನ್ಸ್ ಬೇಕಾಗುತ್ತೆ, ಮೋಟಿವೇಶನ್ ಬೇಕಾಗಿಲ್ಲ ನಿಮಗೆ. ಮೋಟಿವೇಶನ್ ಒಂದೇ ಮೋಟಿವೇಶನ್, ಟಾಪರ್ ಆಗಬೇಕು ನಾನು, SLC 2027 ಟಾಪರ್ ಆಗಬೇಕು, ಅದೊಂದೇ ಮೋಟಿವೇಶನ್ ಸಾಕು. ಬಟ್ ನಿಮಗೇನು ಬೇಕು? ಗೈಡೆನ್ಸ್. ಎಲ್ಲ ಗೊತ್ತು ಆದರೆ ಹೆಂಗೆ ಬರೆಯೋದಂತಲೇ ಗೊತ್ತಿಲ್ಲ. ಎಲ್ಲ ಗೊತ್ತು ಆದರೆ ಹೆಂಗೆ ಬರೆಯೋದಂತ ಗೊತ್ತಿಲ್ಲ. ಎಲ್ಲ ಇದೆ, ಓದೋದು ಹೆಂಗಂತ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ತಲೆಯಲ್ಲಿ ಡೌಟ್ಸ್ ಇದ್ದಾಗ, ಇಷ್ಟೊಂದು ಸಬ್ಜೆಕ್ಟ್ಸ್ ಇರಬೇಕಾದ್ರೆ, ಇಷ್ಟೊಂದು ಸಿಲೆಬಸ್ ಇರಬೇಕಾದ್ರೆ, ನಿಮ್ಮ ಯಾವುದೇ ಪ್ರಶ್ನೆಗೆ ಉತ್ತರ ನಾವು ನಿಮಗೆ ಕೊಡ್ತೀವಿ. ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ನಾವು ನಿಮಗೆ ಮಾಡೇ ಮಾಡ್ತೀವಿ. ಆ್ಯಸ್ ಯುವರ್ ಗೈಡ್ ವಿ ವಿಲ್ ಬಿ ದೇರ್ ವಿತ್ ಯು, ಆ್ಯಸ್ ಯುವರ್ ಮೆಂಟೋರ್ ವಿ ವಿಲ್ ಬಿ ದೇರ್ ವಿತ್ ಯು. ಆಲ್ ರೈಟ್. ಸೊ ಇದೆಲ್ಲ ಸಿಗುತ್ತೆ ನಮ್ಮ PW ಆ್ಯಪಲ್ಲಿ. ಇಷ್ಟೆಲ್ಲ ಸಿಗುತ್ತೆ ಅಂತ ಅಂದಮೇಲೆ ನಿಮಗೆ ಅನ್ನಿಸ್ತಿರ್ಬೋದಲ್ವಾ ತುಂಬ ದುಬಾರಿ ಇರ್ಬೋದು ಅಂತ. ಚೆಕ್ ಮಾಡಿ, PW ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ ಏನು ಪ್ರೈಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ ಮಕ್ಕಳೇ, ರಿಮೆಂಬರ್, ಆಫರ್ ತುಂಬ ಕಮ್ಮಿ ದಿನ ನಿಮಗೆ ವ್ಯಾಲಿಡ್ ಇರುತ್ತೆ. ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಎಷ್ಟೊಂದು ಖರ್ಚು ಮಾಡ್ತೀರಾ, ಯಾವುದು ಆ್ಯಪ್ದು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರಾ, ಗೇಮಲ್ಲಿ ವೆಪನ್ಸ್ ತೊಗೋತೀರಾ, ಪರ್ಕ್ಸ್ ತೊಗೋತೀರಾ ಅಲ್ವಾ, ಶಾಪಿಂಗ್ ಮಾಡ್ತೀರಾ, ಅದು ಇದು ಆಳು ಮೂಳು ತಿಂತೀರಾ, ಎಲ್ಲದಕ್ಕೆ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ. 1 ವರ್ಷ ವ್ಯಾಲಿಡಿಟಿ ಇರುವಂಥ ಇದು SSLC ವೀರಾ ಬ್ಯಾಚ್ 1 ಇಯರ್ ವ್ಯಾಲಿಡಿಟಿ ಇದೆ ನಿಮಗೆ. 1 ಇಯರ್ ವ್ಯಾಲಿಡಿಟಿ ಇರುವಂಥ SLC ವೀರಾ ಬ್ಯಾಚ್ ನಿಮಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ನಮ್ಮ PW ಆ್ಯಪಲ್ಲಿ. ನೆನಪಿರಲಿ ಮಕ್ಕಳೇ, SLC ವೀರಾ ಬ್ಯಾಚ್ ಸುಮ್ಮನೆ ಯಾರಿಗೂ ಅಲ್ಲ. ಇದು ಯಾರು ನೀವು ಟಾಪರ್ ಆಗಬೇಕು ಅಂತ ಅನ್ಕೋತಾ ಇದ್ದೀರೋ, ಯಾರು ನಿಮ್ಮ ಲೈಫ್ನ ಚೇಂಜ್ ಮಾಡಬೇಕಂತ ಅನ್ಕೋತಾ ಇದ್ದೀರೋ, ಯಾರು ಎಫರ್ಟ್ಸ್ ಹಾಕಕ್ಕೆ ರೆಡಿ ಇದ್ದೀರೋ ಅವರಿಗೋಸ್ಕರ ಇರುವಂಥ ಬ್ಯಾಚ್ ಇದು. ಇಟ್ ಈಸ್ ಫಾರ್ ದಿ ಟಾಪರ್ಸ್ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ರಿಮೆಂಬರ್, ಬ್ಯಾಚ್ ಸ್ಟಾರ್ಟಿಂಗ್ ಆನ್ June 1st. ರಿಮೆಂಬರ್ ದ ನೇಮ್, SLC ವೀರಾ 2027 ಆನ್ PW ಆ್ಯಪ್. ಡು ನಾಟ್ ಫಾರ್ಗೆಟ್ ಟು ಚೆಕ್ ಇಟ್. ಅಲ್ಲದೆ ನಿಮ್ಮ ಜೂನಿಯರ್ಸ್ಗೂ ಹೇಳಿ ಇದ್ರ ಬಗ್ಗೆ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಇದ್ರ ಬಗ್ಗೆ. ಪೇರೆಂಟ್ಸ್ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಈ ಬ್ಯಾಚನ್ನ ಒಂದ್ಸಾರಿ ಗಮನಿಸಿ. ಎಲ್ಲ ಫೀಚರ್ಸು ಮಕ್ಕಳಿಗಾಗಿಯೇ ತೆಗೆದಿರುವಂಥದ್ದು. ಅವ್ರ ಪ್ರೋಗ್ರೆಸ್ಸು ನಮ್ಮ ಜವಾಬ್ದಾರಿ. ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾವಿಬ್ಬರೂ ಸೇರಿ ವರ್ಕ್ ಮಾಡುವ. ಈ ವರ್ಷ 2027 ಅವ್ರ ಎಕ್ಸಾಮ್ ಬರೀತಾ ಇದ್ದಾರೆ ಅಂತಂದರೆ ಈ ವರ್ಷ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಕೊಡುವ. ವಿ ವಿಲ್ ಡೆಫಿನೆಟ್ಲಿ ಟ್ರಾನ್ಸ್ಫಾರ್ಮ್ ದಿ ಲೈಫ್. ಸೊ ದಿಸ್ ಈಸ್ ಫ್ರಮ್ PW ಕರ್ನಾಟಕ 8, 9, 10 ಚಾನಲ್. ಐ ಆಮ್ ಯುವರ್ ಭವಾನಿ ಮ್ಯಾಮ್. ಮಕ್ಕಳೇ, ಯಾರ್ಯಾರು June 1st ನನ್ನ ಜೊತೆ ಕ್ಲಾಸ್ಗೆ ಜಾಯ್ನ್ ಆಗ್ತಿದ್ದೀರಾ ಅಂತ ಕಾಮೆಂಟಲ್ಲಿ ನನಗೆ ತಿಳಿಸಿ.